ಹೇಳಿದ್ದೆ ತಾನೇ ಇವತ್ತು SRH ಅವರು ಇವತ್ತಿನ ಮ್ಯಾಚ್ ಹೊಡಿತಾರ ಅಂತ. ಹೆಂಗೆ ಹೆಂಗೆ ಚೆಚ್ಚಿದ್ರು ಮಾತ್ರ ಮ್ಯಾಚ್ ಅನ್ನ ಕಂಗಾಲಾಗ್ಬಿಡ್ಬೇಕು ಇವತ್ತು ಮುಂಬೈ ಇಂಡಿಯನ್ಸ್ ಅವರು. ಆ ಲೆವೆಲ್ ಅಲ್ಲಿ ಚೆಚ್ಚಿದ್ದು, ಅವ್ರದೇ ಹೋಮ್ ಗ್ರೌಂಡ್ ಅಲ್ಲಿ ನುಗ್ಗಿ ಈ ಲೆವೆಲ್ಗೆ ಆಟ ಆಡೋದು ಅಷ್ಟು ಈಸಿ ಮಾತಲ್ವೇ ಅಲ್ಲ ಗುರು. ಅದು ವಾಂಖೆಡೆ ಸ್ಟೇಡಿಯಂ, ಮುಂಬೈ ಅವರ ಸ್ಟ್ರಾಂಗ್ ಹೋಮ್ ಗ್ರೌಂಡ್ ಕೂಡ ಆಗಿದೆ. ಈಗ ನೋಡಿದ್ರೆ SRH ಅವರು ಯಾವ ರೀತಿ ಗುಮ್ಮಿದ್ರು ನೋಡಿದ್ರ ನೀವೇ, ಕಂಗಾಲಾಗ್ಬಿಟ್ರು ಅಲ್ಲಿ ಫುಲ್ಲು. ಇದು ನೋಡಿ, ನಾನು ನಿಮ್ಗೆ ಬೆಳಗ್ಗೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಕ್ಲಾಸ್ ಅನ್ ನೇಮ್ ನೆನ್ಪಿಟ್ಕೊಂಡಿರಿ ಇವತ್ತಿನ ಮ್ಯಾಚ್ ಅಲ್ಲಿ ಅಂತ. ಯಾವ ರೀತಿ ಆಡಿದ್ರು ತುಂಬಾ, ಮತ್ತೆ ಆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ಕ್ಲಾಸ್ ಅನ್ ಇವತ್ತು ಆಡ್ತಾರೆ ನೆನ್ಪಿಟ್ಕೊಂಡ್ರಿ, ಅದಾದ್ಮೇಲೆ ಬಂದು ಕಮೆಂಟ್ ಮಾಡಿ ಅಂತ. ನಂಗೆ ಗೊತ್ತು ನೀವು ಯಾವಾಗ ಗೊತ್ತಾ, ಪ್ರಿಡಿಕ್ಷನ್ ಸಿರಿಯಾದಾಗ ಬಂದು ಯಾರು ಕೂಡ ಕಮೆಂಟ್ ಮಾಡಲ್ಲ. ಯಾವಾಗ ಪ್ರಿಡಿಕ್ಷನ್ ಲಾಸ್ ಆಗುತ್ತೆ ನೋಡಿ, ಎಲ್ಲಿ ಇರ್ತೀರೋ ಗೊತ್ತಿಲ್ಲ, ಬಂದು ಪ್ರಿಡಿಕ್ಷನ್ ಲಾಸ್ ಆಯ್ತು ಗುರು, ಏನ್ ಪ್ರಿಡಿಕ್ಷನ್ ಕೊಡ್ತೀಯ ಹಂಗೆ ಹಿಂಗೆ ಏನೇನೋ ಕಮೆಂಟ್ ಮಾಡ್ತೀರಾ. ಸೊ ಹಾಗಾಗಿ ಪ್ರಿಡಿಕ್ಷನ್ ಸರಿಯಾದಾಗಲೂ ಕೂಡ ಅದೇ ರೀತಿ ಸಪೋರ್ಟ್ ಮಾಡಿದ್ರಿ ಅಂದ್ರೆ ಇದೇ ರೀತಿ ಒಂದು ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ಕೆ ಇಂದು ಮೋಟಿವೇಟ್ ಕೂಡ ಸಿಗುತ್ತೆ ನಿಮಗೆ. ಕಮೆಂಟ್ ಮಾಡಕ್ ಬರ್ಲಿ ಅಂದ್ರೆ ಕೂಡ ಅಷ್ಟೇ, ಜಸ್ಟ್ ಒಂದೇ ಒಂದು ಎಮೋಜಿ ಏನಾದ್ರು ಹಾಕೋದ್ರ ಮೂಲಕ ಒಂದು ಸಪೋರ್ಟ್ ಮಾಡಿ, ಒಂದು ಮೋಟಿವೇಟ್ ಕೂಡ ಸಿಗುತ್ತೆ ಗುರು. ನಿಮ್ಮಿಂದ ಒಂದು ಕಮೆಂಟ್ ಬರಲಿಲ್ಲ, ಲೈಕ್ಸ್ ಕೂಡ ಮಾಡಲಿಲ್ಲ ಅಂದ್ರೆ ಏನ್ ವಿಡಿಯೋಸ್ ಮಾಡಕ್ಕೆ ಮನ್ಸ್ ಕೂಡ ಬರೋದಿಲ್ಲ. ಹಾಗಾಗಿ ನಮ್ಗೆ ಬ್ಯಾಕ್ ಟು ಬ್ಯಾಕ್ 3 ಮ್ಯಾಚಸ್ಗಳು ಕಂಟಿನ್ಯೂಸ್ ಗೆ ವಿನ್ ಕೂಡ ಆಗಿದೆ. ನಿನ್ನೆ RRಕ್ಕಿಂತ ಹಿಂದಿನ ಮ್ಯಾಚ್ RCB ವಿನ್ ಆಗುತ್ತೆ ಅಂತ ಕೂಡ ಹೇಳಿದೆ, ಇವತ್ತು SRH. ಸೊ ಕಂಟಿನ್ಯೂಸ್ ಗೆ ಬ್ಯಾಕ್ ಟು ಟ್ರ್ಯಾಕ್ ಕೂಡ ಆಗಿದೆ. ಸೊ ನೋಡೋಣ, ಇದೇ ರೀತಿ ಪ್ರಿಡಿಕ್ಷನ್ಗಳು ಕಂಟಿನ್ಯೂಸ್ ನಿಮಗೆ ಕೊಡಕ್ಕೆ ಟ್ರೈ ಕೂಡ ಮಾಡ್ತೀನಿ. ನಾನು ಏನ್ ಅನಾಲಿಸಿಸ್ ಮಾಡಿರ್ತೀನಿ, ಏನ್ ಅನ್ಸುತ್ತೆ ಅದು ಓಪನ್ ಆಗಿ ನಮಗೆ ಕೊಟ್ಬಿಡ್ತೀನಿ. ಹಾಗಾಗಿ ನಾನು ನಿಮ್ಗೆ ಹೇಳೋದು, ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಂತ. ಏನಕ್ಕೆ ಟಾಸ್ ಕೂಡ ಒಂದು ಮ್ಯಾಚ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಕೂಡ ಮಾಡುತ್ತೆ. ಇವತ್ತು ನೋಡಿ, ಮುಂಬೈ ಇಂಡಿಯನ್ಸ್ ಏನಾದ್ರು ಟಾಸ್ ಅನ್ನ ವಿನ್ ಆದ್ರು ಬ್ಯಾಟಿಂಗ್ ನ ಸೆಲೆಕ್ಟ್ ಮಾಡ್ಕೊಂಡ್ರು ದಡ್ರು. ಇಲ್ಲಿ ಈ ಪಿಚ್ ಇದ್ದು ಚೇಸಿಂಗ್ ಪಿಚ್ ಮುಂಚೆನೆ ಎಲ್ಲ ತಿಳ್ಕೊಂಡಿರ್ತಾರೆ ಗುರು. ಇದು ಹೋಮ್ ಗ್ರೌಂಡ್ ಕೂಡ ಆಗಿರೋದ್ರಿಂದ ಪ್ರತಿಯೊಂದು ಕೂಡ ಗೊತ್ತಿರುತ್ತೆ. ಏನಕ್ಕೆ ಬ್ಯಾಟಿಂಗ್ ಸೆಲೆಕ್ಟ್ ಮಾಡ್ಕೊಂಡ್ರು ಅಂತ ನಂಗಂತೂ ಗೊತ್ತಾಗ್ತಾ ಇಲ್ಲ. ಮೋಸ್ಟ್ಲಿ ಇವ್ರ ತಲೆಯಲ್ಲಿ ಏನಿತ್ತು ಅಂದ್ರೆ, ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಸ್ವಲ್ಪ ಹೆಲ್ಪ್ ಕೂಡ ಸಿಕ್ಬಿಡುತ್ತೆ, ಒಂದು ಒಳ್ಳೆ ರನ್ ಸ್ಕೋರ್ ಮಾಡ್ಬೋದು ಅಂತ ಆ ತರದ್ದು ಮೈಂಡ್ ಸೆಟ್ ಅಲ್ಲಿ ಇದ್ರನು. ಆದ್ರೆ ಇದು ಚೇಸಿಂಗ್ ಪಿಚ್ ಆಗಿರೋದ್ರಿಂದ ಸೆಕೆಂಡ್ ಇನ್ನಿಂಗ್ಸ್ ಡ್ಯೂ ಫ್ಯಾಕ್ಟರ್ ಕೂಡ ಬೀಳುತ್ತೆ, ಮತ್ತೆ ಬೌಲಿಂಗ್ ಮಾಡಕ್ ತುಂಬಾ ಕಷ್ಟ ಕೂಡ ಆಗುತ್ತೆ. ಏನ್ ಹೇಳ್ಬೇಕು ಏನಂದ್ರೆ ಗೊತ್ತಾಗ್ತಿಲ್ಲ. SRH ಅಲ್ಲೂ ತುಂಬಾ ಈಸಿಗೆ ಚೇಸ್ ಮಾಡಿ ಹಾಕ್ಬಿಟ್ರು ರನ್ನ ಮಾತ್ರ. RCB ಅವರ ರೆಕಾರ್ಡ್ ಅನ್ನ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಮುಂಬೈ ಇಂಡಿಯನ್ಸ್ ಅವರು ಬ್ರೇಕ್ ಮಾಡಿದ್ರು. ಸುಮಾರು 243 ಟಾರ್ಗೆಟ್ ಅನ್ನ ಕೂಡ ಕೊಟ್ಟರು. ಲಾಸ್ಟ್ ಮ್ಯಾಚ್ RCB ಮತ್ತೆ MI ಮ್ಯಾಚ್ ಆದಾಗ ಇದೇ ಪಿಚ್ ಅಲ್ಲಿ 240 ಟಾರ್ಗೆಟ್ ಅನ್ನ ಕೂಡ ಕೊಟ್ಟು ಅವ್ರದೇ ಒಂದು ರೆಕಾರ್ಡ್ ಅಲ್ಲಿ ಆಗ್ಬಿಟ್ಟಿತ್ತು RCB ಅವ್ರದ್ದು. ಆದ್ರೆ ಅದನ್ನೀಗ ಬ್ರೇಕ್ ಮಾಡಿದ್ರು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ, ಮುಂಬೈ ಅವರೇ ಬ್ರೇಕ್ ಮಾಡಿದ್ರು. ಅದಾದ್ಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ 249 ಹೊಡೆದ್ಬಿಟ್ಟು ಇಲ್ಲಿ ಫುಲ್ RCB MI ಎಲ್ಲರ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿ ಈಗ 249 ಫೈನಲ್ ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿರೋದು. ಬೇರೆಯವರು ಈಗ ಈ ಪಿಚ್ಚಲ್ಲಿ ಆಡ್ತಾರೆ ಅಂದ್ರೆ 250 ಹೊಡೆದ್ರು ಅಂದ್ರೆ ಈಗ SRH ಅವರ ರೆಕಾರ್ಡ್ ಅನ್ನ ಬ್ರೇಕ್ ಮಾಡ್ದಂಗೆ, ಇಲ್ಲ ಅಂದ್ರೆ ಅವ್ರದೇ ಪಿಚ್ಚಲ್ಲಿ ಈಗ ಹೈಯೆಸ್ಟ್ ರನ್ ಸ್ಕೋರ್ ಆಗಿರುತ್ತೆ. ನಾನು ನಿಮಗೆ ಬೆಳಗ್ಗೆ ವಿಡಿಯೋದಲ್ಲಿ ಇನ್ನೊಂದು ಕೂಡ ಹೇಳಿದ್ದೆ, ಇದು ಹೈಯೆಸ್ಟ್ ಸ್ಕೋರಿಂಗ್ ಆಗೋ ಪಿಚ್ ಕೂಡ ಆಗಿದೆ ಗುರು. ಇಲ್ಲಿ ಏನಿದ್ರು ಕೂಡ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 220 230 ಆ ಲೆವೆಲ್ ಅಲ್ಲಿ ಬರಲೇಬೇಕು, ಇಲ್ಲಾಂದ್ರೆ ಈಸಿಗೆ ಚೇಸ್ ಆಗುತ್ತೆ ಅಂತ. ನೋಡಿದಿಲ್ಲ, ಇವತ್ತು 243 ಬಂದ್ರು ಕೂಡ ಅಷ್ಟೇ. ಕೇವಲ 18.4 ಓವರ್ ಅಲ್ಲಿ ಮ್ಯಾಚ್ ಅನ್ನ ಕೂಡ ಮುಗ್ಸಕ್ಕಿದ್ದು SRH ಅವರು. ಕ್ರೇಜಿ ಬ್ಯಾಟಿಂಗ್ ಮಾತ್ರ. ಅದಾದ್ಮೇಲೆ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ನೋಡ್ತಂದ್ರೆ ಕೂಡ ಅಷ್ಟೇ, ರಿಕ್ಲೈಂಟ್ ಅನ್ನು ಇವತ್ತು ನಾನು ಹಾಕೊಳ್ಳಲ್ಲ ಅನ್ಕೊಂಡಿದ್ದೆ. ಡಿಕಾಕ್ ಇಲ್ಲ ಅಂದ್ರೆ ಡ್ಯಾನಿಶ್ ಮೆಲ್ವರ್, ಇಲ್ಲಾಂದ್ರೆ ರೋಹಿತ್ ಶರ್ಮಾ ಫಿಟ್ನೆಸ್ ಅಲ್ಲಿ ಪಾಸ್ ಆಗ್ಬಿಟ್ರು ಅಂದ್ರೆ ಸೊ ಅವ್ರು ಆಡ್ತಾರೆ ಅಂತ ಅನ್ಕೊಂಡಿದ್ದೆ. ಅದ್ರಲ್ಲಿ ಫುಲ್ಲು ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಗಳನ್ನ ಫುಲ್ಲು ಚೇಂಜ್ ಹಾಕಿರೋದು. ಇಲ್ಲಿ ರಿಯಾನ್ ರೆಕ್ಲಾಂಟ್ ಅನ್ನು ಮತ್ತೆ ವಿಲ್ ಜಾಕ್ಸ್ ನ ಹಾಕಿದ್ದು RCB ಅನ್ನ. ಸೊ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು ಗುರು. ಮಾತ್ರ ಇಲ್ಲಿ ರಿಯಾನ್ ರೆಕ್ಲಾಂಟ್ ಅಂತೂ ಸಾಲಿಡ್ ಲೆವೆಲ್ ಅಲ್ಲಿ ಬ್ಯಾಟಿಂಗ್ ಆಡಿರೋದು ನೋಡಿ. ಇಲ್ಲಿ 223 ಸ್ಟ್ರೈಕ್ ರೇಟ್ ಅಲ್ಲಿ ಗೇಮ್ ಅನ್ನ ಕೂಡ ಆಡಿರೋದು. ಅದು 55 ಬಾಲ್ಗೆ 123 ರನ್ ಹೊಡೆದಿರೋದು, ನಾಟ್ ಔಟ್ ಇನ್ನೂ ಕೂಡ. ಸೊ ಇನ್ನೂ ಕೂಡ ಒಂದು 2 ಓವರ್ ಇದ್ರು ಇನ್ನೂ ಚೆಚ್ ಬಿಡೋರು ಅನ್ಸುತ್ತೆ. ಆ ಲೆವೆಲ್ ಫಾರ್ಮಿಗೆ ವಾಪಸ್ ಕೂಡ ಆಗಿತ್ತು ರಿಯಾನ್ ರೆಕ್ಲಾಂಟ್ ಅನ್ನು. ಅದಾದ್ಮೇಲೆ ಕಡೆ ವಿಲ್ ಜಾಕ್ಸ್ ಕೂಡ ಅಷ್ಟೇ ಸ್ವಲ್ಪ ಇಲ್ಲಿ ರೆಕ್ಲಾಂಟನಿಗೆ ಸಾಥನ್ನ ಕೂಡ ಕೊಟ್ಟರು. ಅದಾದ್ಮೇಲೆ ವಿಕೆಟ್ ಕೂಡ ಬಿತ್ತು. ಅದಾದ್ಮೇಲೆ ಸೂರ್ಯಕುಮಾರ್ ಅದ ಮೇಲೆ ಒಂದು ಹೋಪನ ಕೂಡ ಇಟ್ಕೊಂಡಿದೆ. ಏನಕ್ಕೆ ಅಂದ್ರೆ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಒಂದು ಒಳ್ಳೆ ಸ್ಕೋರ್ ಬರುತ್ತೆ ಇವತ್ತು ಆಡ್ತಾರೆ ಅಂತ ಅನ್ಕೊಂಡೆ. ಅದರಲ್ಲಿ ಸೂರ್ಯಕುಮಾರ್ ಇವತ್ತಿನ ಮ್ಯಾಚ್ ಅಲ್ಲಿ ಫ್ಲಾಪ್ ಕೂಡ ಆಗಿದ್ದು. ಅದಾದ್ಮೇಲೆ ನೋಡಿ, ಇಲ್ಲಿ ಟಾಪ್ ಆರ್ಡರ್ ಅಂದ್ರೆ ಓಪನರ್ಸ್ ಅಂತ ಇದಾರಲ್ಲ, ಅವ್ರು ಮಾತ್ರ ಇವತ್ತಿನ ಮ್ಯಾಚ್ ಅಲ್ಲಿ ಆಡ್ಕೊಟ್ಟಿರೋದು. ಕೆಳಗೆ ಬಂದಂತ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಕಡೆ ಎಲ್ಲ ಕೂಡ ಅಲ್ಲಿ ಫ್ಲಾಪ್ ಆಗಿದ್ದಾರೆ. ಸೂರ್ಯಕುಮಾರ್ ಅದು ಕೂಡ ಫ್ಲಾಪ್. ಅದಾದ್ಮೇಲೆ ಇಲ್ಲಿ ನಮಂದಿರು 28 ರನ್ ಹೊಡೆದು ಔಟ್ ಕೂಡ ಆಗಿದ್ದಾರೆ. ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯ ಕೂಡ ಅಷ್ಟೇ 15 ಬಾಲಿಗೆ 31 ರನ್ ಕೂಡ ಹೊಡೆದಿದ್ದಾರೆ. ಇನ್ ಕೇಸ್ ಮೇಲ್ಗಡೆ ರೆಕ್ಲಾಂಟ್ ಅನ್ನ ಬೇಗ ಎತ್ಕೊಂಡ್ಬಿಟ್ಟಿದ್ರು ಅಂದ್ರೆ ಇನ್ನೂ ಹೀನವಾಗಿ ಸೋತಾಗ್ಬಿಡೋದು ಮುಂಬೈ ಇಂಡಿಯನ್ಸ್ ಅವರು. ಅದಾದ್ಮೇಲೆ ಈ ಕಡೆ SRH ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಫೇಲ್ ಆಗಿದೆ ಅಂದ್ರೆ ಈ ಪಿಚ್ ಇರೋದೇ ಬ್ಯಾಟಿಂಗ್ ಅಲ್ಲ ಗುರು, ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ. ನಾನು ಬೆಳಗ್ಗೆ ವಿಡಿಯೋದಲ್ಲಿ ಕೂಡ ಹೇಳಿದೆ, ಇಲ್ಲಿ ವಿಕೆಟ್ಸ್ ಗಳಿಗಿಂತ ಜಾಸ್ತಿ ರನ್ಸ್ ಗಳೇ ನೋಡಕ್ಕೆ ಸಿಗುತ್ತೆ. ನೀವು ಎಷ್ಟು ರನ್ ಹೊಡಿರಿ ಅಂತ ಈ ಒಂದು ಪಿಚ್ಚು ಆ ತರ ಬಿಟ್ಕೊಟ್ಬಿಡುತ್ತೆ. ಹಾಗಾಗಿ ಒಂದು ಒಳ್ಳೆ ರನ್ನ ಪೇರ್ಸ್ಬಿಟ್ಟಿದ್ ಮಾತ್ರ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ಯಾರು ಕೂಡ ಅನ್ಕೊಂಡೇ ಇರಲಿಲ್ಲ ಈ ರನ್ನ ಈಸಿಗೆ ಚೇಸ್ ಮಾಡ್ಬಿಡ್ತಾರೆ SRH ಅವರು ಅಂತ. ಆಕ್ಚುಲಿ ನಾನೇ ಇಲ್ಲಿ ಅನ್ಕೊಂಡಿರಲಿಲ್ಲ ಈ ಲೆವೆಲ್ಗೆ ಚೇಸ್ ಮಾಡ್ತಾರೆ ಅಂತ. ಬಟ್ SRH ವಿನ್ ಆಗುತ್ತೆ ಅಂತ ಗೊತ್ತಿತ್ತು. ಏನಕ್ಕೆ ವಿನ್ ಆಗುತ್ತೆ ಅಂದ್ರೆ ಅದೇ
ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಡ್ಯೂ ಫ್ಯಾಕ್ಟರ್ ಕೂಡ ಬೀಳುತ್ತೆ, ಅದಾದ್ಮೇಲೆ ಬ್ಯಾಟಿಂಗ್ ಈಸಿ ಆಗುತ್ತೆ, ಬೌಲಿಂಗ್ ಕಷ್ಟ ಆಗುತ್ತೆ ಅಂತ. ಆದ್ರೆ ಅಲ್ಲಿ 243 ಟಾರ್ಗೆಟ್ ಅನ್ನ ಕೊಟ್ರಲ್ಲ, ಸೊ ಹೆಂಗ್ ಜಸ್ ಮಾಡ್ತಾರೆ ಅಂತ ಒಂದ್ ಕಡೆ ಅನ್ಕೊಂಡೆ. ಆದ್ರೆ ಬ್ಯಾಟಿಂಗ್ ಲೈನಪ್ ಕೂಡ ಅದೇ ರೀತಿ ಕೂಡ ಇತ್ತು. ಸುಮಾರು 7ನೇದು 8ನೇ ಲೈನಪ್ ತನಕ ಬ್ಯಾಟ್ಸ್ಮನ್ಸ್ ಗಳು ಕೂಡ ಇದ್ರು. ಹಾಗಾಗಿ ಹೆಂಗಾದ್ರೂ ಚೇಸ್ ಮಾಡ್ತಾರೆ ಗುರು. ಇಲ್ಲಿ ಓಪನರ್ಸ್ ಗಳು ಕೂಡ ಅದೇ ರೀತಿ ಆಡ್ಕೊಟ್ಟಿರೋದು. ಟ್ರಾವಿಸ್ ಹೆಡ್ ಮತ್ತೆ ಅಭಿಷೇಕ್ ಶರ್ಮಾ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಮಾತ್ರ. ಬೆಳಗ್ಗೆ ವಿಡಿಯೋದಲ್ಲಿ ನಿಮ್ಗೆ ಅದು ಕೂಡ ಹೇಳಿದೆ, ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ, ಹೆನ್ರಿ ಕ್ಲಾಸನ್. ಮೇನ್ ಆಗಿ ಹೆನ್ರಿ ಕ್ಲಾಸನ್ ನೇಮ್ನ ನೆನ್ಪಿಟ್ಕೊಂಡ್ರಿ ಅಂತ ಕೂಡ ಹೇಳಿದೆ. ಅದೇ ರೀತಿ ಇವತ್ತು ಮ್ಯಾಚ್ ಅನ್ನ ಕೂಡ ಆಡಿದೆ ಹೆನ್ರಿ ಕ್ಲಾಸನ್. ಅದಾದ್ಮೇಲೆ ಸ್ಟಾರ್ಟಿಂಗ್ ಓಪನರ್ಸ್ ಗಳು ಫುಲ್ಲು ಮ್ಯಾಚ್ ಅನ್ನ ಹತ್ರ ಮಾಡ್ಕೊಟ್ಟಿದ್ದು ಟ್ರಾವಿಸ್ ಹೆಡ್ ಮತ್ತೆ ಅಭಿಷೇಕ್ ಶರ್ಮಾ. ಎಂತದೇ ಬೌಲಿಂಗ್ ಹಾಕಿ ತಲೆನೇ ಕೆಡ್ಸ್ಕೊಳ್ತಾ ಇಲ್ಲ ಅವರಿಬ್ರು. ಚೆಚ್ಚಿದ್ರು. MI ಬೌಲರ್ಸ್ ಗಳು ಫುಲ್ ಕಂಗಾಲ್ ಆಗೋಗ್ಬಿಟ್ರು. ಇಲ್ಲಿ ಏನ್ ಗುರು ಇದು, ಯಾರನ್ನ ತಗೊಂಬಂದ್ರು ಕೂಡ ಈ ರೀತಿ ಕೊಡ್ತಿದ್ರಲ್ಲ, ಏನಿದು ಕತೆ, ಹಿಂಗೆ ಅಂತ. ನಿಜವಾಗ್ಲು ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ನೋಡ್ತಿದ್ದೀನಿ ಅಂದ್ರೆ ಒಂಥರ ಹೈಲೈಟ್ಸ್ ನೋಡೋಂಗೆ ಫೀಲ್ ಆಗ್ತಾ ಇತ್ತು ನನಗೆ ಮಾತ್ರ. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಮಾತ್ರ ಇವತ್ತು SRH ಇಂದ ಮಾತ್ರ ಯಾರು ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲ್ಲ, ಇನ್ಕ್ಲೂಡಿಂಗ್ ನಾನು ಕೂಡ ಅಷ್ಟೇ. ನಾನು ಪ್ರೆಡಿಕ್ಷನ್ ಕೊಟ್ಟಿದ್ದೀನಿ SRH ಅಂತ, ಆದ್ರೂ ಕೂಡ ಇಷ್ಟು ಆರಾಮಾಗಿ ಹೊಡಿತಾರೆ ಅಂತ ಯಾವುದೇ ಮೂಲೆಯಿಂದನೂ ಯೋಚನೆ ಮಾಡಿರಲಿಲ್ಲ. ಅದಾದ್ಮೇಲೆ ಇಶಾನ್ ಕಿಶನ್ ಆಡ್ಕೊಡ್ತಾರೆ ಅಂತ ಕೂಡ ಹೇಳಿದೆ. ಇಶಾನ್ ಕಿಶನ್ ಇನ್ಸೈಡ್ ಎಡ್ಜ್ ಔಟ್ ಕೂಡ ಆಗಿದ್ದು, ಅದು ಯಾರಿಗೆ ಅಲ್ಲಾ ಗಜಾನ್ಫರ್ ಅವರಿಗೆ ವಿಕೆಟ್ ಬೀಳುತ್ತೆ ಅಂತ ಕೂಡ ಹೇಳಿದೆ. ಮತ್ತೆ ಜಸ್ಪ್ರೀತ್ ಬುಮ್ರಾಗ್ ವಿಕೆಟ್ ಬೀಳುತ್ತೆ ಅಂತ ಕೂಡ ಹೇಳಿದೆ. ಜಸ್ಪ್ರೀತ್ ಬುಮ್ರಾ ತನ್ನ ಮ್ಯಾಚ್ ಅಲ್ಲಿ ಫ್ಲಾಪ್ ಕೂಡ ಆಗಿದ್ದು, ಅದರಲ್ಲಿ ಗಜಾನ್ಫರ್ಗೆ ವಿಕೆಟ್ ಕೂಡ ಬಿದ್ದಿದೆ, 2 ವಿಕೆಟ್ ಕೂಡ ಬಿದ್ದಿದ್ದು. ಅದಾದ್ಮೇಲೆ ತಗೊಳ್ಳಿ ಗುರು, ಈ ಕಡೆ ಕ್ಯಾಪ್ಟನ್ ಹೋದ್ರೆ ಏನಾಯ್ತು, ನಾನು ಇದೀನಿ ಅಂತ ಎಂದ್ರೆ ಕ್ಲಾಸ್ ಅನ್ನೋ ಅದಾದ ನಿತೀಶ್ ಕುಮಾರ್ ರೆಡ್ಡಿ ಸಾತನ ಕೊಟ್ಟು ಮ್ಯಾಚ್ ಅನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋದ್ರು. ಮಾತ್ರ ಸೈಕ್ ಆಗಿತ್ತು ಗುರು. ಮಾತ್ರ ಇವತ್ತಿನ ಮ್ಯಾಚ್ ಬಗ್ಗೆ 2 ಮಾತಾಡಂಗೆ ಇಲ್ಲ. ನೆಕ್ಸ್ಟ್ ಲೆವೆಲ್ ಮ್ಯಾಚ್ ಅಂದ್ಕೊಳ್ಳಿ ಮಾತ್ರ ಇವತ್ತಿಂದ. SRH ಮತ್ತೆ MI ಅವ್ರದೇ ಸ್ಟೇಡಿಯಂ ಅಲ್ಲಿ ಹೋಗಿ ಅವರಿಗೆ ಈ ತರ ನುಗ್ಗಿ ಈ ಲೆವೆಲ್ಗೆ ಚೆಚ್ಚಿದ್ದಾರೆ ಅಂದ್ರೆ ಫುಲ್ಲು ಕಲಾಶ್ ನಿಕವ ಆಟ ಮಾತ್ರ. ಅದಾದ್ಮೇಲೆ ಯಾರು ಕೂಡ ಅನ್ಕೊಂಡಿರಲಿಲ್ಲ SRH ಈಸಿಯಾಗಿ ಹೊಡೆಯುತ್ತೆ ಈ ರೀತಿ ಅಂತ. ಎಲ್ಲರೂ ಕೂಡ MI ಅಂತ ಇದ್ರು. ಆದ್ರೆ ನಾನಿಲ್ಲಿ ಪ್ರಿಡಿಕ್ಷನ್ ಗೊತ್ತಲ್ಲ, ನಾನು ಪ್ರಿಡಿಕ್ಷನ್ ಕೊಟ್ರೆ ಅದೇ ತರ ಗುರು. ನಿನ್ನೆ ಕೂಡ ಅಷ್ಟೇ ತುಂಬಾ ಜನ ಪಂಜಾಬ್ ಹೊಡಿತಾರ ಅಂತ ಅನ್ಕೊಳ್ತಾ ಇದ್ರು, ಆದ್ರೆ ನಾನಿಲ್ಲಿ RR ಹೊಡಿತಾರ ಅಂತ ಕೂಡ ಹೇಳಿದ್ದೆ. ಅದಾದ್ಮೇಲೆ ಇವತ್ತಿನ ಮ್ಯಾಚ್ ಕೂಡ ಅಷ್ಟೇ. ಇನ್ನೇನ್ ಗುರು, ಇಲ್ಲಿ ನೋಡಿ ವಾಂಖೇಡೆ ಸ್ಟೇಡಿಯಂ ಅಂದ್ರೆ ನನ್ಗೆ ಗೊತ್ತು ನಿಮಗೆ, ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಕೂಡ ಆಗಿದೆ. ಅದಾದ್ಮೇಲೆ ಮುಂಬೈ ಇಂಡಿಯನ್ಸ್ ಇಲ್ಲಿ ಸ್ಟ್ರಾಂಗ್ ಆಗಿ ಡಾಮಿನೇಟ್ ಕೂಡ ಮಾಡುತ್ತೆ. ಆದ್ರೆ ಇವತ್ತು SRH ಕೊಟ್ಟಿದ್ದೀನಿ ಅಂದ್ರೆ ಏನಾದ್ರು ಒಂದು ಇರ್ಬೇಕಲ್ಲ ಅಲ್ಲಿ. ಸೊ ಸುಮ್ಮನೆ ಅಂತೂ ನಾನು ಪ್ರಿಡಿಕ್ಷನ್ ಕೊಡಲ್ಲ. ಸೊ ಹಾಗಾಗಿ SRH ಅಂತ ಕೊಟ್ಟಿದ್ದೆ. ಅದೇ ರೀತಿ ಇವತ್ತಿನ ಮ್ಯಾಚ್ ಸಾಲಿಡ್ ಲೆವೆಲ್ ಅಲ್ಲಿ ಮಾತ್ರ ಹೋಗಿರುವಂತದ್ದು. ಅದಾದ್ಮೇಲೆ ಇನ್ನೊಂದೇ ನನಗೆ ಒಂದು ಫೀಲ್ ಇದ್ದಿದ್ದು ಸ್ಟ್ರಾಂಗ್ ಟೀಮ್ ಅಂತ ಅನ್ನಕ್ಕೆ ಅಂದ್ರೆ, ಪ್ಯಾಟ್ ಕಮಿನ್ಸ್ ಕೂಡ ಇವತ್ತು ಮ್ಯಾಚ್ ಅಲ್ಲಿ ವಾಪಸ್ ಕೂಡ ಆಗಿದ್ರು, ಅಂದ್ರೆ ಟೀಮಿಗೆ ವಾಪಸ್ ಕೂಡ ಆಗಿದ್ರು, ಪ್ಲೇಯಿಂಗ್ ಲೆವೆನ್ ಅಲ್ಲಿ ಕೂಡ ಆಡ್ತಾ ಇದ್ರು. ಹಾಗಾಗಿ ಇವತ್ತು ಒಂದು ಬೌಲಿಂಗ್ ಅಲ್ಲೂ ಕೂಡ ಒಂದು ಕಂಟ್ರೋಲ್ ಇದೆ. ಅದಾದ್ಮೇಲೆ ಕಡೆ ಬ್ಯಾಟಿಂಗ್ ಲೈನ್ ಅಪ್ ಕೂಡ ಅಷ್ಟೇ. ಪ್ಯಾಟ್ ಕಮಿನ್ಸ್ ಕೂಡ ನನ್ಗೆ ಗೊತ್ತಾ, ನಮಗೆ ಬ್ಯಾಟಿಂಗ್ ಕೂಡ ಆಡ್ಕೊಡ್ತಾರೆ. ಹಾಗಾಗಿ ಒಂದು ಒಳ್ಳೆ ಬ್ಯಾಟಿಂಗ್ ನೋಡಕ್ ಸಿಗುತ್ತೆ ಅಂತ ಅದೊಂದು ಫೀಲ್ ಕೂಡ ಆಯ್ತು. ಹಾಗಾಗಿ SRH ಇಲ್ಲಿ ಈಸಿಯಾಗಿ ಇವತ್ತಿನ ಮ್ಯಾಚ್ ಅನ್ನ ಬೆನ್ ಕೂಡ ಆಯ್ತು ಮಾತ್ರ. ಹೇಗೆ ಅನಿಸ್ತು ನಿಮಗೆ ಮ್ಯಾಚ್ ನೋಡ್ಬಿಟ್ಟು ಅಂತ? ಮಿಸ್ ಮಾಡದೆ ನಿಮ್ಮ ಫೀಡ್ಬ್ಯಾಕ್ಸ್ ಅನ್ನ ಕಾಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ ಆಗಿ ಚಾನಲ್ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.